ಹಿಂದೂ ಕಾರ್ಯಕರ್ತರಿಂದಲೇ ಹತ್ಯೆ ಆದ್ನ ಕಾಂಗ್ರೆಸ್ ಲೀಡರ್. ಬೆಳವಣಿಗೆ ಸಹಿಸಲಾಗದೆ ಬೇಕಂತಲೇ ಕೊಚ್ಚಿ ಹಾಕಿದ್ರ ಪಾಪಿಗಳು. ನಿನ್ನೆ ಬಜರಂಗ ದಳದ ಹುಡುಗರು ನಾನು ನನ್ನ ತಮ್ಮ ಇಬ್ರು ಹನುಮ ಮಾಲೆ ಹಾಕಿದ್ದು. ನಾವು ಹಿಂದೂಗಳೇ, ನಾವು ಏನು ಬೇರೆ ಇದು ಅಂತಲ್ಲ. ನಿಮ್ಮ ಅಪ್ಪು ಕರೆಕ್ಟಾಗಿ ಹುಟ್ಟಿದ್ರೆ ಬಾ, ಹಿಂಗ್ ಗಂಡಸ ಇದ್ರೆ ಬಾ, ತೋಟದಲ್ಲಿ ಇದೀವಿ, ನೀನೇನ್ ನೋಡೇ ಬಿಡೋಣ ನೀನು ಅಂತ ತೀರಾ ಇನಾಮಯ ಬೈದಿದ್ದಾರೆ. ತೀರಾ ತೋಟದ ಹತ್ರಕ್ಕೆ ಹೋದಾಗ 18 to 20 ಜನ ಹುಡುಗರು ಕಲ್ಲಾಗೆಲ್ಲ ಹೊಡೆದ ಮಚ್ಚು ತಾಂಡು ಹೊಡೆದವ್ರು 5 ಜನ ಹುಡುಗರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಚಿಕ್ಕಮಗಳೂರಿನ ಕಾಂಗ್ರೆಸ್ ಕಾರ್ಯಕರ್ತ ಆಗಿದ್ದ 38 ವರ್ಷದ ಗಣೇಶ್ ಗೌಡನನ್ನ ಬೇಕಂತಲೇ ಹಿಂದೂ ಕಾರ್ಯಕರ್ತರು ಕೊಚ್ಚಿ ಹಾಕಿದ್ರ. ಇಂಥದೊಂದು ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ ಹಾಗೂ ಹತ್ಯೆ ಆಗಿರುವ ಗಣೇಶ್ ಗೌಡ ಅವರ ಸಹೋದರರಲ್ಲಿ ಕಾಡೋದಕ್ಕೆ ಆರಂಭವಾಗಿದೆ ಕಣ್ರಿ. ಈ ರೀತಿ ಅನುಮಾನ ಮೂಡೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಗಣೇಶ್ ಗೌಡ ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ, ಆದ್ರೆ ಈತನ ತಂಟೆಗೆ ಬಂದ್ರೆ ಮಾತ್ರ ಬಿಡ್ತಿರ್ಲಿಲ್ಲ. ಈತ ಹಿಂದೂ ಆಗಿದ್ರು ಕಾಂಗ್ರೆಸ್ ನಲ್ಲಿ ಒಳ್ಳೆ ಕೆಲಸನ ಮಾಡುತ್ತಿದ್ದ. ಚಿಕ್ಕ ವಯಸ್ಸಿನಲ್ಲಿ ವೇಗವಾಗಿ ಬೆಳೆಯೋದಕ್ಕೆ ಆರಂಭ ಮಾಡಿದ್ದ. ತಾನೊಬ್ಬ ಕೇವಲ ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ರು ಈತನ ಕನಸುಗಳು ದೊಡ್ಡದಾಗಿದ್ವು ಕಣ್ರಿ. ಮುಂಬರುವ ಚುನಾವಣೆಯಲ್ಲಿ ಮೃತ ಗಣೇಶ್ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧೆ ಮಾಡೋಕೆ ಎಲ್ಲ ತಯಾರಿ ನಡೆಸಿಕೊಂಡಿದ್ದಂತೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ. ಇನ್ನು ಸಂಘಟನೆ ಮತ್ತು ಬೆಂಬಲಿಗರ ವಿಚಾರ ಬಹಳಷ್ಟು ಬೇಗ ದೊಡ್ಡ ಸ್ಥಾನಕ್ಕೆ ಹೋಗುವ ಎಲ್ಲಾ ಸಾಧ್ಯತೆಗಳಿದ್ವು. ಆದ್ರೆ ಹೀಗಿರ್ಬೇಕಾದ್ರೆ ಬೇಕಂತಲೇ ಟಾರ್ಗೆಟ್ ಮಾಡಲಾಯಿತು ಅಂತಾರೆ ಗಣೇಶ್ ಸಹೋದರ. ಇವರಿಗೆ ಹಳೆ ದೇಶ ಅಂತ ಹೇಳಿದ್ರೆ ಇವನು ಬಂಡಲಲ್ಲಿ ನಿಂತು ಒಂದ್ಸರಿ ಗೆದ್ದ. ಅವಾಗಿಂದಲೂ ದೇಶ ಇತ್ತು. ಮತ್ತೆ ಈಗ ನಮ್ಮ ಒಕ್ಕಲಿಗರದು ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ ಅಲ್ಲಿ ಗೆದ್ದ ಅನ್ನೋದು ಒಂದು ಅವರ ಜಾಸ್ತಿ ಇದು ನೋವಾಯ್ತು. ಆ ನೋವಲ್ಲಿ ಇವರು ಯಾವಾಗ್ಲೂ ಅವನಿಗೆ 2-3 ಸರಿ ಅಟ್ಯಾಕ್ ಮಾಡ್ತಿದ್ರು, ಬೈತಿದ್ರು, ರೋಡಲ್ಲೆಲ್ಲ ಇದ್ ಮಾಡ್ತಿದ್ರು. ಇವನು ಮುಂದಕ್ಕೆ ನಾನು ಇನ್ನು ತಾಲೂಕು ಇಲ್ಲ ಜಡ್ಪಿ ಯಾವ ತರ ನಿಂತು ಗೆಲ್ಬೇಕು ಅನ್ನೋ ಭಾರಿ ಆಸೆ ಇತ್ತು. ಹಂಗಾಗಿ ಯಾರಿಗೂ ನಾನು ಇನ್ನು ರೌಡಿಸಮ್ ಮಾಡಲ್ಲ, ಗಲಾಟೆ ಮಾಡಲ್ಲ, ಯಾರ ತಂಟೆಗೂ ಹೋಗಲ್ಲ ಅನ್ನೋದು ಅವನ ಇದರಲ್ಲಿತ್ತು. ಒಕ್ಕಲಿಗ ಸಂಘದ ನಿರ್ದೇಶಕ ಸ್ಥಾನದಲ್ಲಿ ಗೆದ್ದಿದ್ದೇ ಮುಳುವಾಯ್ತಾ? ಹಳೆ ದ್ವೇಷಕ್ಕೆ ಮೋಸದಿಂದ ಕರೆದು ಕೊಚ್ಚಿ ಹಾಕಿದ್ರ ಬಜರಂಗ ದಳದವರು. ಗಣೇಶ್ ಒಕ್ಕಲಿಗ ಸಂಘದ ಚುನಾವಣೆಯಲ್ಲಿ ಗೆದ್ದಾಗಿನಿಂದ ಹಾಗೆ ಸಾಧಿಸುತ್ತಿದ್ರು. ಊರಲ್ಲಿ ಎಲ್ಲರೊಂದಿಗೆ ಚೆನ್ನಾಗಿದ್ದ ಗಣೇಶ್ನನ್ನ ಮೋಸದಿಂದ ಗದ್ದೆಗೆ ಕರೆಸಿಕೊಂಡಿದ್ರು. ಯಾವಾಗಲೂ ಗುಂಪಾಗಿ ಹೋಗುತ್ತಿದ್ದ ಗಣೇಶ್ ಇದೇ ಮೊದಲ ಬಾರಿಗೆ ಸ್ನೇಹಿತರೊಂದಿಗೆ ತಾನೊಬ್ನೇ ಹೋಗಿದ್ದ. ಈ ಹಿಂದೆಯೂ ಗಣೇಶ್ ಮೇಲೆ ಸಾಕಷ್ಟು ಬಾರಿ ಅಟ್ಯಾಕ್ ಆಗಿತ್ತು ಕಣ್ರಿ. ಆದ್ರೆ ಅವೆಲ್ಲ ಸಣ್ಣ ಪುಟ್ಟ ಗಲಾಟೆ ಆಗಿದ್ವು. ಈ ಬಾರಿ ಮಾತ್ರ ಅದು ಸಣ್ಣ ಗಲಾಟೆ ಆಗಿರ್ಲಿಲ್ಲ. ಬದಲಿಗೆ ಕೊಂದೆ ಹಾಕ್ಬೇಕೆಂದು ಎಲ್ಲರೂ ನಿರ್ಧರಿಸಿದಂತಿತ್ತು. ಒಂಟಿ ಸಲಗದಿಂತಿದ್ದ ಗಣೇಶ್ ಗೌಡನ್ಗೆ ಕೊಲೆ ಮಾಡಿರೋದು ಏಕಾಏಕಿ ಆಗಿರ್ಲಿಲ್ಲ. ಬದಲಿಗೆ ಬಹಳ ದಿನಗಳಿಂದ ಹಾಕಿದ ಸ್ಕೆಚ್ ಇದಾಗಿತ್ತಂತೆ. ಹಳೆ ದೇಶ ಅಂದ್ರೆ ನಮ್ಮ ಒಕ್ಕಲಿಗರು ಬೇರೆ ಹುಡುಗರಲ್ಲ, ಒಕ್ಕಲಿಗರು ಹುಡುಗರೇ. ಅದರಲ್ಲಿ ಒಕ್ಕಲಿಗರು ಇದರಲ್ಲಿ ಗೆದ್ದ ನನ್ನ ತಮ್ಮ. ಅವಾಗಿಂದ ಇವ್ರ ಮೇಲೆ ಭಾರಿ ದ್ವೇಷ ಇತ್ತು. ಆ ದ್ವೇಷಕ್ಕೋಸ್ಕರನೇ ಕಾಯ್ತಾ ಇದ್ರು. ಏನಾರ ಮಾಡಿ ಇದನ್ನೇ ಮಾಡ್ಬೇಕು, ಇಲ್ಲ ಜಡ್ಪಿ ತಾಲೂಕಿಗೆ ನಿಲ್ತಾನೆ. ಈಗ ಎಲ್ಲಾ ಇದ್ರಲ್ಲೂ ಹುಡುಗರು ಫ್ರೆಂಡ್ಶಿಪ್ ಎಲ್ಲಾ ಜಾತಿಯಲ್ಲೂ ಚೆನ್ನಾಗಿದ್ದಾನೆ ಅನ್ನೋದು ಎಲ್ಲರೂ ಅವ್ರಿಗೆ ನಮ್ಮ ಹುಡುಗರಿಗೆ ಇದಕ್ಕೆ ಅವನ ಜೊತೆಲಿರೋ ಹುಡುಗ ಕಲ್ಸ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ಅವನು ಈ ತರ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು ಸರ್, ಬೇರೆ ಇನ್ನೇನು ಇಲ್ಲ ಸರ್. ಕೆಲ ಬಲ್ಲ ಮೂಲಗಳ ಪ್ರಕಾರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಜರಂಗ ದಳ ಕಾರ್ಯಕರ್ತರ ನಡುವೆ ಬ್ಯಾನರ್ ವಿಚಾರವಾಗಿ ಗಲಾಟೆಯಾಗಿತ್ತು. ಈ ವಿಚಾರ ವಿಕೋಪಕ್ಕೆ ಹೋಗಿ ಕೊಲೆ ಹಂತಿಗೆ ತಲುಪಿತೆ ಅಂತಾರೆ. ಆದ್ರೆ ಅದೇ ಗಣೇಶ್ನ ಸಹೋದರ ಹೇಳೋ ವಿಚಾರವೇ ಬೇರೆ. ಬೇಕಂತಲೇ ಧಮ್ಕಿ ಹಾಕಿ ತಾಕತ್ತಿದ್ರೆ ಬಾ ಅಂತ ಕರೆಸ್ಕೊಂಡಿದ್ರು. ತಮ್ಮ ತಾಕತ್ತು ತೋರ್ಸಕ್ಕೆ ಧೈರ್ಯದಿಂದಲೇ ಗಣೇಶ್ ತೋಟದ ಕಡೆಗೆ ಹೋಗಿದ್ದ. ಆದ್ರೆ ತೋಟದ ಕಡೆಗೆ ಬರಬೇಕಾದ್ರೆ 20 ಜನ ಬಜರಂಗ ದಳದ ಕಾರ್ಯಕರ್ತರು ಹೊಂಚಾಕಿ ಕೊಡ್ತಿದ್ರು. ಗಣೇಶ್ ಬಂದ್ ಕೂಡಲೇ ಕಲ್ಲನ್ನ ಎಸ್ತಿದ್ದಾರೆ. ಅಲ್ಲಿಂದ ಮೊದಲೇ ಪ್ಲಾನ್ ಮಾಡಿರುವಂತೆ ಮಾರಕಾಸ್ತ್ರಗಳನ್ನ ತನ್ನೊಟ್ಟಿಗೆ ತೆಗೆದುಕೊಂಡು ಬಂದಿದ್ರಂತೆ. ಗಣೇಶನನ್ನ ನೋಡಿ ಕೈಯಲ್ಲಿದ್ದ ಲಾಂಗು, ಮನ್ಸು, ಇಚ್ಛೆ ಬೀಸಿದ್ದಾರೆ. ಮುಂದಿನ ಬೆಳವಣಿಗೆ ಸಹಿಸದೆ ಅದರಲ್ಲೂ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಿಲ್ತಾನೆ ಎಂಬ ಕಾರಣಕ್ಕೆ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತಾರೆ ಗಣೇಶಣ್ಣ ನಂಜುಂಡಕುಮಾರ್. ನಿನ್ನೆ ಬಜರಂಗ ದಳದ ಹುಡುಗರು ನಾನು ನನ್ನ ತಮ್ಮ ಇಬ್ರು ಹನುಮ ಮಾಲೆ ಹಾಕಿದ್ದು. ನಾವು ಹಿಂದೂಗಳೇ, ನಾವು ಏನು ಬೇರೆ ಇದು ಅಂತಲ್ಲ. ಎಲ್ಲರ ಮೈಲೂ ಹರಿಯೋದು ಒಂದೇ ರಕ್ತ. ಅವ್ರಿಗೂ ಮುಸ್ಲಿಮ್ಸ್ಗೆ ಕರೆ ರಕ್ತ, ಹಿಂದೂಗಳಿಗೆ ಬಿಳಿ ರಕ್ತ ಅನ್ನೋದು ಬರಲ್ಲ. ಎಲ್ಲರೂ ಒಂದೇ ಅನ್ನೋದು ಭಾವನೆ ನನ್ನ ತಮ್ಮಗಿತ್ತು. ಅವನು ಕಾಂಗ್ರೆಸ್ ಅಲ್ಲಿ ಇದಾನೆ ಅನ್ನೋದು ಒಂದಕ್ಕೋಸ್ಕರ ಇವರು ಕೇಡಿಗಳು ಅಂದ್ರೆ ವಿಚಿತ್ರ ಕೇಡಿಗಳು. ಇವರು 2-3 ಸರಿ ಅಟ್ಯಾಕ್ ಮಾಡಿದ್ದಾರೆ. ಹಾಗೂ ಇವನು ಬೇಡ ನನಗೆ ಗಲಾಟೆ ಅಂತೇಳಿ ನೆಮ್ಮದಿಯಿಂದ ಇರಬೇಕು, ನಾನು ರಾಜಕೀಯದಲ್ಲಿ ಬೆಳೆಯೋ ಹುಡುಗ ಅಂತೇಳಿ ಯಾರು ಸವಾಸ ಹೋಗಿರಲಿಲ್ಲ. ಹೋಗೋ ಹುಡುಗರನ್ನ ಅಟ್ಯಾಕ್ ಮಾಡ್ಬಿಟ್ಟು ಟ್ಯಾಕ್ಟ್ರಿ ನಿಲ್ಸಿ ಬಾವುಟ ಬಿಚ್ಚ ಲೆಕ್ಕಾಚಾರಕ್ಕೆ ಇವನಿಗೆ ರಫ್ ಆಗಿ ಮಾತಾಡಿ ಶರ್ಟ್ನೆಲ್ಲ ಹರಿದು ಹಾಕಿ ಇದು ಮಾಡಿ ಮನೆಗೆ ಹೋಗ್ತಾರೆ. ನನಗೆ ಫೋನ್ ಮಾಡಿ ನಿಮ್ಮ ಅಪ್ಪು ಕರೆಕ್ಟಾಗಿ ಹುಟ್ಟಿದ್ರೆ ಬಾ, ಹಿಂಗ್ ಗಂಡಸ ಇದ್ರೆ ಬಾ, ತೋಟದಲ್ಲಿ ಇದೀವಿ, ನೀನೇನ್ ನೋಡೇ ಬಿಡೋಣ ನೀನು ಅಂತ ತೀರಾ ಇನಾಮಯ ಬೈದಿದ್ದಾರೆ. ತೀರಾ ತೋಟದ ಹತ್ರಕ್ಕೆ ಹೋದಾಗ 18 to 20 ಜನ ಹುಡುಗರು ಕಲ್ಲಾಗೆಲ್ಲ ಹೊಡೆದ ಮಚ್ಚು ತಾಂಡು ಹೊಡೆದವ್ರು 5 ಜನ ಹುಡುಗರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಅವರೇ 5 ಜನ ಮಚ್ಚಲ್ಲಿ ಬೀಸಾಡಿರೋದು. ಅವನಿಗೆ ಕೆಳಗೆ ಕಲ್ಲ ಹೊಡೆದ ತಕ್ಷಣ ಬಿದ್ದಾಗ ವಿಚಿತ್ರವಾಗಿ ಕೊಚ್ಚಾಕಿದ್ದಾರೆ.
ಒಟ್ಟಾರೆ ಇದನ್ನ ನೋಡ್ತಿದ್ದಾಗ ಇದು ಗಲಾಟೆ ವಿಚಾರಕ್ಕೆ ನಡೆದ ಘಟನೆಯೋ ಅಥವಾ ಇದೊಂದು ಪ್ರೀ ಪ್ಲಾನ್ ಮರ್ಡರೋ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಕಂಡುಬರಬೇಕಾಗಿದೆ. ಈಗಾಗಲೇ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ 4 ತಂಡಗಳನ್ನ ರಚಿಸಿದ್ದಾರೆ. ಅಲ್ಲದೆ ಈ ಘಟನೆ ರಾಜಕೀಯ ಬಣ್ಣ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ಬಜರಂಗ ದಳ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ದೊಡ್ಡ ಗಲಾಟೆ ಆಗಿದ್ದರಿಂದ ಇದೊಂದು ಭಾರಿ ಸೆನ್ಸಿಟಿವ್ ಕೇಸ್ ಆಗಿದೆ. ಪೊಲೀಸರು ತುಂಬಾನೇ ಜಾಗೃತರಾಗಿ ಕಟ್ಟೆಚ್ಚರ ವಹಿಸಿ ತನಿಖೆ ಮುಂದುವರಿಸಿದ್ದಾರೆ. ಎಲ್ಲ ಆರೋಪಿಗಳ ಬಂಧನ ಆದಾಗಲೇ ಅಸಲಿ ಕಾರಣ, ಘಟನೆಯ ಪೂರ್ತಿ ವಿವರಣೆ ಸಿಗಲಿದೆ. ಬ್ಯೂರೋ ನ್ಯೂಸ್, ಬಿಗ್ ಟಿವಿ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.